ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 11 ಅನ್ನ ಗಮನಿಸಿ. 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಈಗ 2 ಬಿಂದುಗಳ ನಡುವಿನ ವಿಭವಾಂತರ. ವಾಹಕದ ತುದಿಗಳ ನಡುವೆ 1 ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ 1 ಜೌಲ್ ಎಂದು ಅರ್ಥ. ಇಲ್ಲಿ ವಾಹಕದ ತುದಿಗಳ ನಡುವೆ 1 ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿನವರೆಗೆ ತರುವಲ್ಲಿ ನಡೆದ ಕೆಲಸ 1 ಜೌಲ್. ಈಗ ನಾನು ಒಂದು ಮೆಟ್ಲಿಂದ ಮತ್ತೊಂದು ಮೆಟ್ಲಿಗೆ ಹತ್ತುತ್ತಾ ಇದ್ದೇನೆ, ಭಾರವನ್ನ ಹೊತ್ತುಕೊಂಡು ಹತ್ತುತ್ತಾ ಇದ್ದೇನೆ ಅಂತ ಇಟ್ಕೊಳ್ಳಿ. ಈಗ ನಾನು ಒಂದು ಮೆಟ್ಲಿಂದ ಇನ್ನೊಂದು ಮೆಟ್ಲು ಹತ್ಲಿಕ್ಕೆ ಎಷ್ಟು ಶಕ್ತಿಯನ್ನ ಪಡ್ಕೊಂಡಿದ್ದೀನಿ ಅಥವಾ ಎಷ್ಟು ಶಕ್ತಿ ಅಲ್ಲಿ ಖರ್ಚಾಗಿದೆ ಅಥವಾ ಎಷ್ಟು ಶಕ್ತಿ ಬೇಕಾಗಿದೆ ಅದೇನಿದೆ ತರ. ಇಲ್ಲೂ ಕೂಡ ಹಾಗೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ. ಈಗ ಗೃಹೋಪಯೋಗಿ ವಿದ್ಯುತ್ ಮಂಡಲದಲ್ಲಿ 220 ವೋಲ್ಟ್ ಅಂತ ಹೇಳ್ತೀವಿ ನಾವು ಅಲ್ವಾ. ಇದರ ಅರ್ಥ ಏನು ಹಾಗಿದ್ರೆ? ವಾಹಕದ ತುದಿಗಳ ನಡುವೆ 1 ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಎಷ್ಟು ಶಕ್ತಿ? 220 ಜೂಲ್ನಷ್ಟು ಶಕ್ತಿ ಬೇಕಾಗಿದೆ ಅಥವಾ ಶಕ್ತಿ ಒದಗಿಸಿದೆ ಅಂತದ್ದು ಅರ್ಥ ಬರುತ್ತೆ. ಹಾಗಾಗಿ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್. ಈ ಹೇಳಿಕೆಯ ಅರ್ಥ ಏನು? ವಾಹಕದ ತುದಿಗಳ ನಡುವೆ 1 ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ 1 ಜೂಲ್ ಅಥವಾ ತರುವಲ್ಲಿ ಬೇಕಾದಂತಹ ಶಕ್ತಿ ಅಥವಾ ಉಪಯುಕ್ತವಾದಂತಹ ಶಕ್ತಿ 1 ಜೂಲ್ ಅಂತ ಹೇಳಿರ್ತೀವಿ. ಥ್ಯಾಂಕ್ ಯು.